ಹಾಯ್ ನಮಸ್ಕಾರ. ಇಂದು ಲ್ಯಾಂಡ್ ಸರ್ವೆ ಹುದ್ದೆಯ ಕುರಿತು ವಿಚಾರ. ನಮ್ಮ ಜೊತೆ ಇದ್ದಾರೆ CAPF ಎಕ್ಸಾಮ್ನಲ್ಲಿ ರ್ಯಾಂಕ್ ಅನ್ನು ತೆಗೆದುಕೊಳ್ಳುವಂತಹ ರೆಡ್ಡಿ ಪ್ರಕಾಶ್ ಅವರು. ಈಗಾಗಲೇ ನಮ್ಮ ವೇದಿಕೆಯಲ್ಲಿ ಸಾಕಷ್ಟು ಬಾರಿ ಬಂದಿದ್ದಾರೆ. ಶ್ರೀಯುತರ ಬಗ್ಗೆ ಇಂಟ್ರೊಡಕ್ಷನ್ ಅವಶ್ಯಕತೆ ಇಲ್ಲ ಅಂತ ಭಾವಿಸ್ತೀನಿ. KS ಇಂಟ್ರೋನು ಕೊಟ್ಟಿದ್ದಾರೆ. ರೆಡ್ಡಿ ಪ್ರಕಾಶ್ ಅವರು ಮೂಲತಃ ಸಿವಿಲ್ ಇಂಜಿನಿಯರ್. ಓಕೆ, ನಿಮ್ಗೆಲ್ಲ ಗೊತ್ತಿರುತ್ತೆ. ಬಹುಶಃ ಈ ಪ್ರಪಂಚವನ್ನ ಆಳ್ತಕ್ಕಂಥವರೆಲ್ಲ ಇಂಜಿನಿಯರ್ಸ್ ಅನ್ಸುತ್ತೆ. ಇಂಜಿನಿಯರಿಂಗ್ ಬಿಟ್ಟು ಬೇರೆ ಎಲ್ಲ ಕೆಲಸ ಮಾಡ್ತಾರೆ ನೋಡಿ. CAPF ಎಕ್ಸಾಮ್ ಕ್ಲಿಯರ್ ಮಾಡ್ತಾರೆ, KS ಇಂಟ್ರೂ ಕೊಟ್ಟಿದ್ದಾರೆ. ಬಹುಶಃ ಅವ್ರ ಹೆಸರು ಲಿಸ್ಟ್ ಬರುತ್ತೆ ಅನ್ನೋದು ನನ್ನ ಕಾನ್ಫಿಡೆನ್ಸ್. ಜೊತೆಗೆ ಮೋಸ್ಟ್ ಇಂಪಾರ್ಟೆಂಟ್, ಸೊ ಅವರು ಈ ಲ್ಯಾಂಡ್ ಸರ್ವೆ ಕುರಿತು, ಪೋಸ್ಟ್ ಕುರಿತು, ಆ ಸರ್ವೇಯಿಂಗ್ ಒಂದು ಟಾಪಿಕ್ ಕುರಿತು ಮಾತಾಡ್ತಾರೆ. ಸೊ ಈ ಒಂದು ಲ್ಯಾಂಡ್ ಸರ್ವೇಯರ್ ಕುರಿತು, ಹುದ್ದೆ ಕುರಿತು ನಿಮಗೇನು ಬೇಕಿದೆ ಅಥವಾ ಯಾವ ಆಂಗಲ್ ಇಂದ ನಾವು ಹೆಲ್ಪ್ ಮಾಡಬಹುದು ಅನ್ನೋದನ್ನ ಕಾಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ. ಈಗ ಆ ಹುದ್ದೆಯ ಹಿನ್ನೆಲೆ, ಏನ್ ಮಾಡಬೇಕು, ಏನ್ ಅಪ್ರೋಚು, ನಿಮ್ಗೆಲ್ಲ ಗೊತ್ತಿರುತ್ತೆ. ಪ್ರಪಂಚದ ಯಾವುದೇ ಎಕ್ಸಾಮ್ ಇರಲಿ, ಒಂದು ನಿರ್ದಿಷ್ಟ ಮೆಥಡಾಲಜಿ ಅಂತ ಇರುತ್ತೆ. ಆ ಮೆಥಡಾಲಜಿಯನ್ನು ಬಿಟ್ಟು ಯಾರೇ ಓದಿದ್ರು ಎಕ್ಸಾಮ್ಸ್ ಅನ್ನ ಕ್ಲಿಯರ್ ಮಾಡೋಕ್ಕಾಗಲ್ಲ. ಓಕೆ, ಇವತ್ತು ನಮ್ಮ ಒಂದು ಸ್ಪೇಸ್ ಇರ್ಬೋದು, ಸೌರಶಕ್ತಿ. ಬುಧ ಗ್ರಹ ತನ್ನ ಕಕ್ಷೆಯಲ್ಲೇ ತಿರುಗುತ್ತೆ, ಗುರುಗ್ರಹ ತನ್ನ ಕಕ್ಷೆಯಲ್ಲೇ ತಿರುಗುತ್ತೆ. ದಟ್ ಈಸ್ ಕಾಲ್ಡ್ ಮೆಥಡಾಲಜಿ. ನಿರ್ದಿಷ್ಟ ಒಂದು ಸೈಂಟಿಫಿಕ್ ಒಂದು ಅಪ್ರೋಚ್ ಇದ್ದೇ ಇರುತ್ತೆ. ನೀವು ಲ್ಯಾಂಡ್ ಸರ್ವೇಯರ್ಗೆ ನೀವು ರ್ಯಾಂಡಮ್ ಆಗಿ ಓದಿದ್ರೆ ಎಕ್ಸಾಮ್ಸ್ ಕ್ಲಿಯರ್ ಆಗಲ್ಲ. ಎಸ್ ಪ್ರಕಾಶ್, ಯು ಜಸ್ಟ್ ಸ್ಪೀಕ್ ಅಬೌಟ್ ಲ್ಯಾಂಡ್ ಸರ್ವೆ ಪೋಸ್ಟ್ ಏನಿದೆ, ಎಷ್ಟು ಜಾಬ್ಸ್ ಇದಾವೆ, ಸಿಲೆಬಸ್ ಹೇಗಿದೆ, ಹೇಗೆ ಅಪ್ರೋಚ್ ಇರಬೇಕು ಅನ್ನೋದ್ರ ಬಗ್ಗೆ ಒಂದು ಸ್ವಲ್ಪ HOT ಆಂಗಲ್ ಎಲ್ಲ ಹೇಳಿ. ಹಾಯ್, ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ನಮಸ್ತೆ ಸರ್. ಸರ್, ನೀವು ಹೇಳಿದ್ದು ಸತ್ಯ. ಅದಕ್ಕೆ ಬೇಕಾದಂತ ಎಲ್ಲ ಎಕ್ಸಾಮ್ಸ್ಗೂ ಅದಕ್ಕೆ ಬೇಕಾದಂತ ಅಪ್ರೋಚ್, ಮೆಥಡಾಲಜಿ ಇರೋದು ಅನ್ನೋದು ತುಂಬಾ ಸ್ಮಾರ್ಟ್ ವರ್ಕ್. ಅದಂಗೆ ನಾವು ಒಂದು ಅಪ್ರೋಚ್ ಅನ್ನು ಇಟ್ಕೊಂಡೆ ಇಷ್ಟೊಂದು ಎಕ್ಸಾಮ್ಸ್ ಕ್ಲಿಯರ್ ಮಾಡ್ಕೊಂಡು ಇಷ್ಟವರೆಗೂ ಬಂದಿದೀವಿ. ಅದು ನಿಮ್ಗೂ ಗೊತ್ತಿರುತ್ತೆ. ಸೇಮ್ ಇವಾಗ ಲ್ಯಾಂಡ್ ಸರ್ವೆ ಅನ್ನೋ ಎಕ್ಸಾಮ್, ಗ್ರೂಪ್ C ಎಕ್ಸಾಮ್ KE ಅವರು ನಡ್ಸ್ಕೊಡ್ತಾರೆ. ಇದರಲ್ಲಿ 750 ಪೋಸ್ಟ್ ಇದಾವೆ. 560 ರೆಗ್ಯುಲರ್ ಪೋಸ್ಟ್ಗಳು, 190 ಕಲ್ಯಾಣ ಕರ್ನಾಟಕ ಪೋಸ್ಟ್ಗಳು. ನೀವು ಯೂಶುವಲ್ ಆಗಿ ಟ್ರೆಂಡ್ ನೋಡಿದ್ರೆ ಗ್ರೂಪ್ C ಅಲ್ಲಿ 750 ನಂಬರ್ ಆಫ್ ಪೋಸ್ಟ್ ಬರೋದನ್ನೋದು ತುಂಬಾ ರೇರ್. ಇದೊಂದು ಸುವರ್ಣ ಅವಕಾಶ ಅಂತಾನೆ ಅನ್ಕೊಬಹುದು. ಅದ್ರಲ್ಲೂ ಇವಾಗ ಎಲಿಜಿಬಿಲಿಟಿ ನೋಡಿದ್ರೆ ಪಾಪ ಆರ್ಟ್ಸ್ ಅವ್ರನ್ನ ಸೈಡ್ ಇಟ್ಟಿದ್ದಾರೆ. ಬಟ್ ಟೆಕ್ನಿಕಲ್, ದಟ್ ಈಸ್ ಅಕ್ಸೆಪ್ಟೆಡ್, ಟೆಕ್ನಿಕಲ್. ಸೊ ಇವಾಗ ನಮ್ಗೆ ಆಡಿಯನ್ಸ್ ಕಡಿಮೆ ಆಗಿದ್ದಾರೆ. ಸೊ ದಿಸ್ ಇಸ್ ದ ವೆರಿ ಗೋಲ್ಡನ್ ಚಾನ್ಸ್, ಸುವರ್ಣ ಅವಕಾಶ. ಯಾರ್ಯಾರು ಎಲಿಜಿಬಿಲಿಟಿ ಇದಾರೋ ಅವ್ರೊಂದು ಸುವರ್ಣ ಅವಕಾಶ ಹೋಗುತ್ತದೆ. ಸೊ ಎಲಿಜಿಬಲ್ ಯಾರಿದ್ದಾರೆ ಅಂತಂದ್ರೆ, ಸರ್ ನಾನು ಸಿವಿಲ್ ಅಷ್ಟೇ ಮಾಡಿದೀನಿ, ಬೇರೆ ಯಾವ್ದು ಮಾಡಿಲ್ಲ, ನಾನು ಎಲಿಜಿಬಲ್ ಇದ್ದೀನಿ. ಆಬ್ವಿಯಸ್ಲಿ ಸಿವಿಲ್ ಮಾಡಿದ್ರೆ ಎಲಿಜಿಬಲ್ ಇರ್ತೀರಾ ಸರ್ವೇಯರ್ ಎಕ್ಸಾಮ್. ಸರ್ ನಾನು ಸಿವಿಲ್ ಮಾಡಿಲ್ಲ, ಬೇರೆ ಇಂಜಿನಿಯರಿಂಗ್ ಮಾಡಿದ್ದೀನಿ. ಸರ್ ನಾನು ಡಿಪ್ಲೊಮಾ ಅಷ್ಟೇ ಮಾಡಿದ್ದೀನಿ, ಇಂಜಿನಿಯರಿಂಗ್ ಮಾಡಲ್ಲ. ಸರ್ ನಾನು BSc ಮಾಡಿದ್ದೀನಿ, ಬಟ್ ನನ್ನ ಹತ್ರ ಫಿಸಿಕ್ಸ್, ಮ್ಯಾಥ್ಸ್ ಎಲ್ಲ ಓದಿದೀವಿ, ಸೊ ಹೆಲ್ಪ್ ಆಗುತ್ತಲ್ಲ, ನಾನು ಅಪ್ಲೈ ಮಾಡ್ಬೋದಲ್ಲ. ಖಂಡಿತ ಇದೆಲ್ಲ ಉದ್ದೇಶದಲ್ಲಿ ಇಟ್ಕೊಂಡೇನೆ KE ಅವರು ಎಲಿಜಿಬಲ್ ಪ್ಯಾಟರ್ನ್ ಡಿಸೈನ್ ಮಾಡಿದ್ದಾರೆ. ಎಲ್ಲಾ ಸಿವಿಲ್ ಇಂಜಿನಿಯರ್ಸ್ ಅಪ್ಲೈ ಮಾಡಬಹುದು, ಡಿಪ್ಲೊಮಾ ಹೋಲ್ಡರ್ಸ್ ಅಪ್ಲೈ ಮಾಡಬಹುದು. ಅದ್ರ ಜೊತೆಗೆ BSc, ಬೀಟ್ ಲೈಕ್ ಎನಿ BSc ಇನ್ ಅಗ್ರಿಕಲ್ಚರ್, IT, CS ಯಾವ್ದೇ ಆಗಿರ್ಲಿ ಅವರು ಅಪ್ಲೈ ಮಾಡಬಹುದು. ಈ ಎಲಿಜಿಬಿಲಿಟಿ ಕ್ರೈಟೀರಿಯಾಗೋಸ್ಕರ ನೀವು ಒಂದ್ಸತಿ ಇಲ್ಲಿ ಟ್ಯಾಗ್ ಮಾಡಿರುವಂತಹ ನೋಟಿಫಿಕೇಶನ್ ಒಂದ್ಸತಿ ಓದಿ. ಎಲಿಜಿಬಿಲಿಟಿ ಕ್ರೈಟೀರಿಯಾ ವೆರಿ ಕ್ಲಿಯರ್ಲಿ ಮೆನ್ಷನ್ ಮಾಡಿದ್ದಾರೆ ಅವರು. ಸೊ ಮತ್ತೆ ಈ ಎಲಿಜಿಬಿಲಿಟಿ ಕ್ರೈಟೀರಿಯಾ ಮೇಲೆ ನಮ್ಗೊಂದು ಅಪ್ರೋಚ್, ಎಕ್ಸಾಮ್ ಫೋಕಸ್ಡ್ ಅಪ್ರೋಚ್ ಇರಬೇಕಾಗುತ್ತೆ. ಪೇಪರ್ 1 GS, ಯೂಶುವಲಿ ಗ್ರೂಪ್ C ಅಲ್ಲಿ ಪೇಪರ್ 1 ಏನಿರುತ್ತೆ GS ಇರುತ್ತೆ. ಬಟ್ ಪೇಪರ್ 2 ಕಮ್ಯುನಿಕೇಶನ್ ಇರ್ತಿತ್ತು. ಬಟ್ ಈ ಒಂದು ಎಕ್ಸಾಮ್ ಅಲ್ಲಿ ಕಮ್ಯುನಿಕೇಶನ್ ಪೇಪರ್ ನ ಟ್ವೀಕ್ ಮಾಡಿದ್ದಾರೆ, ಚೇಂಜ್ ಮಾಡಿದ್ದಾರೆ. ಸೊ ಇದರಲ್ಲಿ ಏನೇನ್ ಇರುತ್ತೆ ಅಂತಂದ್ರೆ, ಮೊದಲನೇದಾಗಿ ಮ್ಯಾಥ್ಸ್. ಇದು ಮೆಂಟಲ್ ಎಬಿಲಿಟಿ ಅಲ್ಲ, ಮ್ಯಾಥ್ಸ್. ಯೂಶುವಲಿ ಮೆಂಟಲ್ ಎಬಿಲಿಟಿ ಅಂತಾರೆ ಪರ್ಸೆಂಟೇಜ್, ಪ್ರಾಫಿಟ್, ಲಾಸ್, ಪ್ರಾಬಬಿಲಿಟಿ ಇವೆಲ್ಲ ಬರ್ತಿತ್ತು. ಬಟ್ ದಿಸ್ ಇಸ್ ನಾಟ್ ಮೆಂಟಲ್ ಎಬಿಲಿಟಿ, ದಿಸ್ ಇಸ್ ಮ್ಯಾಥಮ್ಯಾಟಿಕ್ಸ್. ಸೊ ಸರ್ವೆಗೆ ಏನೇನ್ ಬೇಕಾಗುತ್ತೆ, ಈ ಮ್ಯಾಟ್ರಿಸಸ್ ಆಗಿರ್ಲಿ, ಇಂಥ ಟಾಪಿಕ್ಸ್ ಇರುತ್ತೆ. ಇದು 40% ಆಫ್ ದಿ ವೈಟೇಜ್ ಇದಾಗಿರುತ್ತೆ. ಸೊ ಇದೊಂದು ಅದಕ್ಕೆ ಆದಂತ ಅಪ್ರೋಚ್ ಬೇಕತ್ತೆ. ಬಟ್ ಇದನ್ನ ಎಗ್ಗೋಂಗ್ ಓದ್ತೀರಾ, ಬಿಕಾಸ್ ಯು ಆರ್ ಇನ್ ಟು ಸ್ಟಡೀಸ್ ಆಫ್ ವೇರಿಯಸ್ ಎಕ್ಸಾಮಿನೇಷನ್, ನೀವು ಓದ್ತೀರಾ, ಹೆಂಗೋ ನಡೆಯುತ್ತೆ. ಬಟ್ ಒಂದು ಹೊಸ ಸಬ್ಜೆಕ್ಟ್ ಮೆಥಡ್ಸ್ ಆಫ್ ಸರ್ವೇಯಿಂಗ್, ಇದಕ್ಕೆ 20% ವೈಟೇಜ್ ಇದೆ. ಯೋಚನೆ ಮಾಡಿ, 20 ಮಾರ್ಕು ನಿಮ್ಗೆ ಮೆಥಡ್ಸ್ ಆಫ್ ಸರ್ವೇಯಿಂಗ್ ಎಲ್ಲ ಇದೆ. ಇಫ್ ಅಟ್ ಆಲ್ ನೀವು ಓದಿಲ್ಲ ಅಂತಂದ್ರೆ ಒಂದು ಕ್ವಶನ್ ಆನ್ಸರ್ ಮಾಡೋದು ಕಷ್ಟ, ಬಿಕಾಸ್ ಇಟ್ ಇಸ್ ಟೆಕ್ನಿಕಲ್. ಯೂಶುವಲಿ ನಾವು ಯಾವ ಎಕ್ಸಾಮ್ ಓದಿರುತ್ತೆ ಮೆಥಡ್ಸ್ ಆಫ್ ಸರ್ವೇಯಿಂಗ್, ಇಟ್ ಇಸ್ ವೆರಿ ಟೆಕ್ನಿಕಲ್, ಓದಕ್ಕಾಗಲ್ಲ. 20% ಅಲ್ಲಿಂದ ಬರುತ್ತೆ. ಮತ್ತೆ ಇನ್ 20% ಕಂಪ್ಯೂಟರ್ ಅವೇರ್ನೆಸ್ ಇಂದ ಬರುತ್ತೆ. 10% ಫ್ರಮ್ ಫಿಸಿಕ್ಸ್, 10% ಫ್ರಮ್ ಜಾಗ್ರಫಿ. ಸೊ ಇವಾಗಿನ ಪರಿಸ್ಥಿತಿ ನೋಡ್ಕೊಂಡ್ರೆ ಈ ಸೀಸನ್ ಏನಿದೆಯೋ ಇದೊಂದು ಗೋಲ್ಡನ್ ಆಪರ್ಚುನಿಟಿ, ಸುವರ್ಣ ಅವಕಾಶ ಸ್ಟೂಡೆಂಟ್ಸ್ಗೆ. ಈ ಸೀಸನ್, ಈ ಒಂದು ವರ್ಷ ಏನಾದ್ರು ಮಿಸ್ ಮಾಡ್ಕೊಂಡ್ರೆ ನೆಕ್ಸ್ಟ್ 1 year ಆದ್ಮೇಲೆ ಇಟ್ ವಿಲ್ ಬಿ ಅ ವೆರಿ ಬ್ಯಾಡ್ ಫೇಸ್. ಸೊ ನನ್ನ ಒಪಿನಿಯನ್ ಏನು ಅಂತಂದ್ರೆ,
ದಯವಿಟ್ಟು ನೀವು ಎಷ್ಟೇ ಹಾರ್ಡ್ ವರ್ಕ್ ಮಾಡೋಕ್ಕಾಗುತ್ತೆ ಅಷ್ಟು ಹಾರ್ಡ್ ವರ್ಕ್ ಈ 1 ಇಯರ್ ಅಲ್ಲಿ ಹಾಕಿ. ಬಟ್ ಸರ್ ನಾನು ಈ ಎಕ್ಸಾಮ್ ಓದ್ತೀನಿ, ಫುಲ್ ಚೆನ್ನಾಗಿ ಓದ್ತೀನಿ, ಇದನ್ನ ಓದ್ಬಿಡ್ತೀನಿ, ಮುಗಿಸ್ಬಿಡ್ತೀನಿ ಅಂದ್ರೆ ನೋ, ದಟ್ ಈಸ್ ರಾಂಗ್ ಅಪ್ರೋಚ್. ನೀವೆಲ್ಲ ಎಕ್ಸಾಮ್ಸು ಬರೀಬೇಕು, ಅದಕ್ಕೆ ಆದಂತ ಅಪ್ರೋಚ್ ಇರಬೇಕು. ಇವಾಗ ಈ ಎಕ್ಸಾಮ್ ಒಂದು ಬರೀತಿದ್ದೀರಾ, ಈ ಎಕ್ಸಾಮ್ ಅಲ್ಲಿ GS ಪೇಪರ್ 1 ಎಲ್ಲ ಸೇಮ್ ಇರುತ್ತಾ? GS2 ದಟ್ ಈಸ್ ಕಮ್ಯುನಿಕೇಶನ್ ಪೇಪರ್, ಸೆಕೆಂಡ್ ಪೇಪರ್ ಡಿಫ್ರೆಂಟ್ ಇರುತ್ತೆ. ಸೊ ಇದನ್ನೆಲ್ಲ ಮತ್ತೆ ಓದ್ಕೊಂಡಿದ್ರೆ ನಿಮ್ಗೆ ಟೈಮ್ ವೇಸ್ಟ್. ಸ್ಪೆಸಿಫಿಕ್ ಆಗಿ ಏನಿದೆ ಸಪರೇಟ್ ಸಬ್ಜೆಕ್ಟ್, ಲ್ಯಾಂಡ್ ಸರ್ವೇಯಿಂಗ್ ಇದೆ, ಫಿಸಿಕ್ಸ್ ಇದೆ. ಬಟ್ ಫಿಸಿಕ್ಸ್ ಓದಿರ್ತೀರಾ, ಬರಿಬೋದು ಅನ್ಕೊಂಡ್ರೆ ತಪ್ಪು. ಫಿಸಿಕ್ಸ್ ಅದಕ್ಕೆ ಆದಂತ ಅಪ್ರೋಚ್ ಬೇಕು. ಬಟ್ ಬೇರೆ ಸಬ್ಜೆಕ್ಟ್ಸ್ ಹೆಂಗೋ ಮ್ಯಾನೇಜ್ ಮಾಡ್ತೀರಾ. ಅದರ ಜೊತೆಗೆ VAO ಆ ಎಕ್ಸಾಮ್ಸು, ESA ಎಕ್ಸಾಮು, PSA ಎಕ್ಸಾಮು, PC ಎಕ್ಸಾಮ್ಸ್ ಸುಮಾರು ಬರ್ತಿದ್ದಾವೆ. ನಿಮಗೆ ಬೇಕಿರೋದು ಎಲ್ಲ ಎಕ್ಸಾಮ್ಸ್ ಅಲ್ಲಿ ಓದಿರ್ತೀರಾ. ಈ 20 to 30 ಮಾರ್ಕ್ಸ್, ಲೈಕ್ ಲ್ಯಾಂಡ್ ಸರ್ವೆಗೆ 20 ಮಾರ್ಕ್ಸ್, 10 ಮಾರ್ಕ್ಸ್ ಫ್ರಮ್ ಫಿಸಿಕ್ಸ್ ಬೇಕೇ ಬೇಕಾಗುತ್ತೆ. ಸೊ ದಿಸ್ ವಿಲ್ ಮೇಕ್ ದಿ ಡಿಫ್ರೆನ್ಸ್. ನೀವು ಪಾಸ್ ಆಗ್ತೀರಾ, ಫೈಲ್ ಆಗ್ತೀರಾ. ಸೊ ನಾವೆಲ್ಲಾ ಸಬ್ಜೆಕ್ಟ್ಸ್ ಎಕ್ಸ್ಪ್ಲೇನ್ ಮಾಡ್ಕೊಂಡು ನಿಮ್ಮ ಹತ್ರ 5,000 6,000 ಫೀಸ್ ಇಸ್ಕೊಳ್ಳೋದ್ಕಿಂತ ವಿ ಆರ್ ಲೈಕ್ 2 ಸಬ್ಜೆಕ್ಟ್ ನಿಮ್ಗೆ ಏನು ಬೇಕಾಗುತ್ತೆ ಈ ಎಕ್ಸಾಮ್ ಕ್ಲಿಯರ್ ಮಾಡೋದಕ್ಕೆ. 2 ಸಬ್ಜೆಕ್ಟ್ ಮೈನ್ ಆಗಿ ಮಾಡರ್ನ್ ಸರ್ವೇಯಿಂಗ್ ಮೆಥಡ್ಸ್ ಅಂಡ್ ಫಿಸಿಕ್ಸ್. ಈ ಉದ್ದೇಶ ಇಟ್ಕೊಂಡು ಅತಿ ಕಡಿಮೆ ಪ್ರೈಸ್ ಅಲ್ಲಿ, ಲೈಕ್ 1,000 ರೂಪಾಯಲ್ಲೇನೆ ನಿಮ್ಗೆ ಈ ಪ್ರೈಸ್ ಅನ್ನ ಈ ಪ್ರೋಗ್ರಾಮ್ ನ ಆಫರ್ ಮಾಡ್ತಿದ್ವಿ. ಇದನ್ನ ಓದಿ ಅದ್ರ ಜೊತೆಗೆ ನೀವು ಇದಕ್ ಮುಂಚೆ ಏನೇನ್ ಗ್ರೂಪ್ಸ್ ಎಕ್ಸಾಮ್ಸ್ ಎಲ್ಲ ಕ್ಲಿಯರ್ ಮಾಡಕ್ಕೆ ಕೋರ್ಸಸ್ ತಗೊಂಡಿರ್ತೀರಾ, ಅದನ್ನ ಬೇಸ್ ಆಗಿ ಇಟ್ಕೊಂಡು ಈ ಎಕ್ಸಾಮ್ ನನ್ನು ಅಪ್ರೋಚ್ ಮಾಡಿ. ಸಿಮಿಲರ್ಲಿ ನೆಕ್ಸ್ಟ್ ಎಕ್ಸಾಮ್ ಏನಾದ್ರು ಬರುತ್ತಾ, ಹೊಸ ಸಬ್ಜೆಕ್ಟ್ಸ್ ಏನಿದೆ ಅದ್ರ ಮೇಲೆ ಬೇಸಿಸ್ ಮಾಡ್ಕೊಂಡು ಕೋರ್ಸ್ ತಗೊಂಡು ಟೆಸ್ಟ್ ಸೀರೀಸ್ ತಗೊಂಡು ಕ್ಲೀನ್ ಆಗಿ ಅಪ್ರೋಚ್ ಅನ್ನ ಕ್ಲಿಯರ್ ಮಾಡ್ಕೊಳ್ಳಿ. ಇದು ಏನು ಅಂತಂದ್ರೆ ಇವಾಗ ಅಟ್ಲೀಸ್ಟ್ 15 to 20 ನೋಟಿಫಿಕೇಶನ್ ಬರೋದಂತೂ ನಿಮ್ ನಿಜ ಸತ್ಯ. ಅದು ಗೌರ್ಮೆಂಟ್ ಹೇಳಿದರೆ ನಿಮ್ಗೂ ಗೊತ್ತಿರುತ್ತೆ. ಎಲ್ಲಾ ಎಕ್ಸಾಮ್ಸ್ ಮೇಲೆ ನಾನು 5,000 10,000 20,000 ಇನ್ವೆಸ್ಟ್ ಮಾಡ್ಕೊಂಡ್ರೆ ಅದು 5 ಲಕ್ಷ 10 ಲಕ್ಷ ಆಗುತ್ತೆ. ರಾಂಗ್ ಅಪ್ರೋಚ್. ಸೊ ನಿಮ್ಮನ್ನ ಉದ್ದೇಶ ಇಟ್ಕೊಂಡು ನಿಮಗೆ ಏನ್ ಬೇಕು ಅದಕ್ಕಷ್ಟೇ ಬೇಕಾದಂತ ಕೋರ್ಸ್ ಮಾಡಿ. ನಿಮ್ ಟೈಮು ಸೇವ್ ಮಾಡ್ತಿದ್ವಿ, ನಿಮ್ ಮನಿನೂ ಸೇವ್ ಮಾಡ್ತಿದ್ವಿ. ಸೊ ಈ ಕೋರ್ಸ್ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ದಿಸ್ ಇಸ್ ಕಾಲ್ಡ್ as ಭೂ ವಿಜಯ ಟಾರ್ಗೆಟ್ 750. Why 750? 750 ಬಿಕಾಸ್ ಆಫ್ ದಿ ನಂಬರ್ ಆಫ್ ಪೋಸ್ಟ್. ಅಂಡ್ ಇದ್ರಲ್ಲಿ ಏನು ಅಂತಂದ್ರೆ ಐ ಪರ್ಸನಲಿ ವಿಲ್ ಕವರ್ ಎಂಟೈರ್ ಮಾಡರ್ನ್ ಸರ್ವೇಯಿಂಗ್ ಮೆಥಡ್ಸ್. ಸಿಲೆಬಸ್ ಸ್ಪೆಸಿಫಿಕ್ ಆಗಿ ಒಂದೊಂದು ಪಾಯಿಂಟ್ ವರ್ಗುನು ಸಿಲೆಬಸ್ ಅಲ್ಲಿ ಒಂದೊಂದು ವರ್ಡ್ಗೂ ನಾನು ನೋಟ್ಸ್ ಮಾಡಿ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ಕೊಡ್ತೀನಿ. ಅಂಡ್ ಐ ಆಲ್ಸೋ ಕ್ಲಿಯರ್ UPSC CAPF ಸರಿ ಹೇಳ್ದಂಗೆ. ಅಂಡ್ ಫಿಸಿಕ್ಸ್ ಮಾಡೋರಂತರೂ ಯಾರೋ ಈ ಸುಮ್ನೆ ಬಂದ್ ಕರ್ಸೋರಂತಲ್ಲ. ಈಸ್ ಲೈಕ್ ಚೈತ್ರಾ ರೆಡ್ಡಿ ಮ್ಯಾಮ್, ನಿಮ್ಗೆ ಗೊತ್ತೇ ಇರುತ್ತೆ. ಈಸ್ ಲೈಕ್ ಎಪಿಟೋಮ್ ಆಫ್ ಫಿಸಿಕ್ಸ್. ಅವರು KEA ಗ್ರೂಪ್ A ಎಕ್ಸಾಮ್ ಅಲ್ಲಿ ರ್ಯಾಂಕ್ 1 ಬಂತವಂತವರು. ಸೊ ಅವರು ಫಿಸಿಕ್ಸ್ ಮಾಡ್ಕೊಡ್ತಾರೆ ನಿಮ್ಗೆ. ಅದ್ರ ಜೊತೆಗೇನೆ ನಿಮ್ಗೆ ಬೇರೆ ಸಬ್ಜೆಕ್ಟ್ಸ್ ನ ಹೆಂಗ್ ಅಪ್ರೋಚ್ ಮಾಡ್ಬೇಕು ಸರ್. ಇವಾಗ ಮ್ಯಾಥ್ಸ್ ಸ್ವಲ್ಪ ಡಿಫ್ರೆಂಟ್ ಇದೆ, ನಾನು ಹೆಂಗ್ ಓದ್ಬೇಕು ಸರ್, ಅದಕ್ಕೂ ಅಪ್ರೋಚ್ ಕ್ಲಾಸ್ ಮಾಡ್ಕೊಡ್ತೀನಿ. ಇನ್ನು ಬೇರೆ ಸಬ್ಜೆಕ್ಟ್ ಸರ್, ಕಮ್ಯುನಿಕೇಶನ್ ಪೇಪರ್ ಮುಂಚೆ ಎಲ್ಲ ಓದ್ಬಿಡ್ತೀವಿ, ಕಮ್ಯುನಿಕೇಶನ್ ಪೇಪರ್ ಸ್ವಲ್ಪ ಡಿಫ್ರೆಂಟ್ ಇದೆ, ಈಗ ಸರ್ ಅಪ್ರೋಚ್ ಮಾಡ್ತೀವಿ. ವಿಲ್ ಡೂ ದಟ್. ಸ್ಕೆಡ್ಯೂಲಿಂಗ್ ಸರ್, ಯಾವ ತರ ಅಪ್ರೋಚ್ ಆಗಬೇಕು ನೆಕ್ಸ್ಟ್ 90 days. ಐ ಹ್ಯಾವ್ ಟು ಮ್ಯಾನೇಜ್ ಅದರ್ ಎಕ್ಸಾಮ್ಸ್ ಆಲ್ಸೋ. ಬೇರೆ ಎಕ್ಸಾಮ್ ಮ್ಯಾನೇಜ್ ಮಾಡಬೇಕು. ಸೊ ನನಗೆ ಹೆಂಗ್ ಮ್ಯಾನೇಜ್ ಮಾಡ್ಬೇಕು ಸರ್, ಸ್ವಲ್ಪ ಗೈಡ್ ಮಾಡಿ. We'll do all those things. So this will be like an integrated program. We don't just focus on land surveying, we focus on your career. ಎಲ್ಲ ಎಕ್ಸಾಮ್ಸ್ ಫೋಕಸ್ ಮಾಡಿ ನೀವು ಒಂದು ಆಫೀಸರ್ ಮಾಡಬೇಕು ಅಂತ ಉದ್ದೇಶದಿಂದ ಈ ಒಂದು ಪ್ರೋಗ್ರಾಮ್ ನ ಡಿಸೈನ್ ಮಾಡಿದ್ವಿ. ಸೊ ನಿಮಗೆ ಬೇಕಾದಂತ ಅಪ್ರೋಚ್ ಆಗಿರ್ಲಿ, ಸ್ಕೆಡ್ಯೂಲಿಂಗ್ ಆಗಿರ್ಲಿ, ಮತ್ತೆ ಯಾವ ತರ ಎಕ್ಸಾಮ್ ನ ಅಪ್ರೋಚ್ ಆಗಬೇಕು, ಇಂಪಾರ್ಟೆಂಟ್ MCQ ಇವೆಲ್ಲ ಇಲ್ಲಿ ಡಿಸೈನ್ ಮಾಡ್ಕೊಂಡಿರ್ತೀವಿ. ಇದ್ರ ಜೊತೆಗೆ ಶಾಂತಪ್ಪ ಅವ್ರದ್ದು ಮಾರ್ಕ್ ಆಗಿರುವಂತಹ HYT ಹೈ ಯೀಲ್ಡಿಂಗ್ ಟಾಪಿಕ್ಸ್ ನ 1 ಲೈನರ್ಸ್ ಅಲ್ಲಿ ಎವ್ರಿ ಚಾಪ್ಟರ್ಸ್ ಆದ್ಮೇಲೆ ಅಥವಾ ಎವ್ರಿ ಮೇಜರ್ ಟಾಪಿಕ್ಸ್ ಆದ್ಮೇಲೆ 1 ಲೈನರ್ಸ್ ಎಷ್ಟು ಈ ಲೈನ್ಗೂ ಇದು ಬರುತ್ತೆ, ಇದು ಆನ್ಸರ್, ಈ ಕ್ವಶನ್ ಇದು ಆನ್ಸರ್ 1 ಲೈನರ್ಸ್ ಅಲ್ಲಿ ನಿಮ್ಗೆ ಪ್ರೆಸೆಂಟ್ ಮಾಡ್ಕೊಡ್ತೀವಿ. ಸೊ ದಿಸ್ ವಿಲ್ ಬಿ ಅವರ್ ಅಪ್ರೋಚ್. ಇನ್ನ ಇದು ಎಕ್ಸಾಮ್ ಯಾಕೆ ತಗೊಬೇಕು ಸರ್, ಲ್ಯಾಂಡ್ ಸರ್ವೇಯರ್ ನಾನು ಯಾಕೆ ತಗೊಬೇಕು ಸರ್, ನನಗೆ PC ಇನ್ನೂ ಚೆನ್ನಾಗಿರುತ್ತಲ್ಲ, ಸಮಾಜದಲ್ಲಿ ಗೌರವ ಇರುತ್ತಲ್ಲ ಅಂತಂದ್ರೆ ಎಸ್, PC ಇಸ್ ಆಲ್ಸೋ ವೆರಿ ರೆಸ್ಪೆಕ್ಟ್ಫುಲ್ ಜಾಬ್. ಬಟ್ ಇಮ್ಯಾಜಿನ್ ಲ್ಯಾಂಡ್ ಸರ್ವೇಯರ್ ಗ್ರೂಪ್ C ಎಕ್ಸಾಮ್ ನಿಮ್ಗೆ ಕೈಯಲ್ಲಿ ಬೇಸಿಕ್ ಪೇನೆ 37,500 rupees ಬರುತ್ತೆ. ಅಂಡ್ ವಿತ್ ಇನ್ಸೆಂಟಿವ್ಸ್ ಎವ್ರಿಥಿಂಗ್ ಇಟ್ ಗೋ ಟು 76,100 rupees. ಇಟ್ಸ್ ಅ ವೆರಿ ಗುಡ್ ಪೇ. ಆ ಪೇನ PC ನಿಮ್ಗೆ ಮ್ಯಾಚ್ ಮಾಡ್ಕೊಡಲ್ಲ. ಇನ್ನೊಂದು ನಿಮ್ಗೆ ಕೆಲಸ ನಿಮ್ಗೆ ಆದಂತ ಒಂದು ಎಕ್ಸ್ಪೀರಿಯನ್ಸ್ ಕೊಡುತ್ತೆ, ಮತ್ತೆ ಸ್ಯಾಟಿಸ್ಫ್ಯಾಕ್ಷನ್ ಕೊಡುತ್ತೆ. ಯಾಕಂದ್ರೆ ಜಸ್ಟ್ ಟೇಬಲ್ ಮೇಲೆ ವರ್ಕ್ ಅಲ್ಲ. ಬೇರೆ ಎಕ್ಸಾಮ್ಸ್ ಜಸ್ಟ್ ಟೇಬಲ್ ಮೇಲೆ ವರ್ಕ್ ಅಲ್ಲ, ನೀವು ಫೀಲ್ಡ್ ಹೋಗ್ತೀರಾ, ಎಕ್ಸ್ಪೀರಿಯನ್ಸ್ ಮಾಡ್ತೀರಾ, ಊರ್ಗಳು ಸುತ್ತಾಡ್ತೀರಾ, ಜನರನ್ನ ನೋಡ್ತೀರಾ, ನಿಮ್ಗೆ ಆದಂತ ಬರೋ ಸಂತೋಷ ಇದರಲ್ಲಿ ಬೇರೆ ಇರುತ್ತೆ. ಇದೊಂದು ಆಸ್ಪೆಕ್ಟ್ ಅಂತ ಇಟ್ಕೊಬಹುದು. ಮತ್ತೆ ಪ್ರಮೋಷನ್ಸ್, ಇದರಲ್ಲಿ ಪ್ರಮೋಷನ್ಸ್ ಬಹು ಬೇಗವಾಗಿ ಆಗುತ್ತದೆ ಕಂಪೇರ್ಡ್ ಟು PC ಅಂಡ್ ಅದರ್ ಎಕ್ಸಾಮಿನೇಷನ್ಸ್. ಇದು ಒಂದು ಪ್ರಮೋಷನ್ಸ್ ಅದು ಇದು ಹೆಲ್ಪ್ ಆಗುತ್ತೆ. ಬಿಕಾಸ್ ದಿಸ್ ಇಸ್ ಅ ವೆರಿ ರೆಸ್ಪೆಕ್ಟ್ಫುಲ್ ಜಾಬ್. ನೀವು ಯಾರಿಗಂದ್ರೆ ಅವ್ರಿಗೆ ಹೋಗ್ಬಿಟ್ಟು ಸುಮ್ಮನೆ ಅದು ಇದು ಅಂತ ಹೇಳಿ ಸಲಾಮ್ ಹೊಡೆಯೋದು, ಅದು ಇದು ಒಬ್ಬರ ಕೈಯಲ್ಲಿ ಬಯಸ್ಕೊಳ್ಳೋದೆಲ್ಲ ತುಂಬಾ ಕಡಿಮೆ ಇರುತ್ತೆ. ನಿಮ್ಗೆ ಒಂದು ರೆಸ್ಪೆಕ್ಟ್ ಇರುತ್ತೆ ಸಮಾಜದಲ್ಲಿ. ಬಿಕಾಸ್ ಈ ಸಮಾಜ ಏನಿದೆಯೋ ಅದು ಮೋಸ್ಟ್ಲಿ ಡಿಪೆಂಡೆಂಟ್ ಆನ್ ಭೂಮಿ. ಬಟ್ ಆ ಭೂಮಿನ ಅಳತೆ ಮಾಡೋರು ಯಾರು? ನೀವು. ಇಮ್ಯಾಜಿನ್. ನೋಡಿ, ಪ್ರಕಾಶ್ ಅವರು ಹೇಳ್ತಾ ಇದ್ರು, ಡಿಫ್ರೆಂಟ್ ಜಾಬ್ಸ್ ಇದಾವೆ.
ನಾನೇನು ಹೇಳ್ತೀನಿ ಅಂದ್ರೆ ಈಗ PSI, ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್ ಜನರಲ್ ಆಗಿ ಎಲ್ಲರೂ ಕಾಂಪಿಟೇಷನ್ ಮಾಡ್ತಾರೆ. ಬಟ್ ಟೆಕ್ನಿಕಲ್ ಜಾಬ್, ಈ ಲ್ಯಾಂಡ್ ಸರ್ವಿಸ್ ಟೆಕ್ನಿಕಲ್ ಜಾಬ್. ಓನ್ಲಿ ಟೆಕ್ನಿಕಲ್ ಪೀಪಲ್ಸ್ ಹ್ಯಾಸ್ ಟು ಅಪಿಯರ್ ಫಾರ್ ದಿಸ್ ಟೈಪ್ ಆಫ್ ಎಕ್ಸಾಮ್. ಸೊ ಇಲ್ಲಿ ಸಕ್ಸಸ್ ರೇಟ್ ತುಂಬಾ ಜಾಸ್ತಿ ಇರುತ್ತೆ, ಅರ್ಥ ಮಾಡ್ಕೊಳ್ಳಿ ಸಕ್ಸಸ್ ರೇಟ್. ನಾವು ಹಾಗಂತೇಳಿ ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್ ಓದ್ಬಿಡಿ, PSI ಓದ್ಬಿಡಿ ಅಂತ ಹೇಳ್ತಾ ಇಲ್ಲ. ಫಸ್ಟ್ ಲೋ ಹ್ಯಾಂಗಿಂಗ್ ಫ್ರೂಟ್ ಅಂತ ಇರುತ್ತೆ. ನಮಗೆ ಕೈಗೆ ನಿಲುಕುವ ಹಣ್ಣನ್ನು ಫಸ್ಟ್ ಪಡ್ಕೊಂಡ್ಬಿಡ್ಬೇಕು. ನಿಮಗೆ ಈಗ ಟೆಕ್ನಿಕಲ್ ಆಗಿ ಓದ್ಕೊಂಡು ಇಂಜಿನಿಯರ್ ಆಗಿ ಅಗ್ರಿಕಲ್ಚರ್ ಮಾಡ್ಕೊಂಡು ಗೋಯಿಂಗ್ ಇನ್ ಟು ದಿ ಎ ಜಾಬ್ ವಿಚ್ ಇಸ್ ನಾಟ್ ಸೂಟ್ಸ್ ಫಾರ್ ಯುವರ್ ಡಿಗ್ರಿ ಈಸ್ ಸಮಥಿಂಗ್ ವಿಚ್ ಇಸ್ ಇನ್ಜಸ್ಟಿಸ್ ನಾಟ್ ಓನ್ಲಿ ಫಾರ್ ಯು, ಫಾರ್ ಎಂಟೈರ್ ಯುವರ್ ಲೈಫ್. ಸೊ ಈ ನಿಟ್ಟಿನಲ್ಲಿ ಲ್ಯಾಂಡ್ ಸರ್ವೇಯಿಂಗ್ ಪೋಸ್ಟ್ ಜಾಬ್ ಇದೆಯಲ್ಲ, ದಟ್ ಗಿವ್ಸ್ ಎ ಹ್ಯೂಸ್ ಎಕ್ಸ್ಪೋಜರ್ ಟು ಯು. ಓಕೆ, ವಿಶೇಷವಾಗಿ ನಮ್ಮ ಗ್ರಾಮೀಣ ಭಾಗದಲ್ಲಿ ರೈತರಿಗೆ ಇದೇ ಸಮಸ್ಯೆ ಇರುತ್ತೆ. ಇದೊಂದು ರೀತಿಯಲ್ಲಿ ಸಾಮಾಜಿಕ ಸೇವೆ ಅಂತಲೂ ಭಾವಿಸ್ಬೇಕು. ನೆಕ್ಸ್ಟ್ ಮೋಸ್ಟ್ ಇಂಪಾರ್ಟೆಂಟ್, ಈಗ ಸರ್ವೇಯಿಂಗ್ ಇದೆ. ಈಗ ನಮ್ಮ ಇಡೀ ಇಂಡಿಯಾದಲ್ಲಿ ದೊಡ್ಡ ಪರೀಕ್ಷೆ ಯಾವುದಪ್ಪ? IAS ಎಕ್ಸಾಮ್. ಅಲ್ಲಿ ನೀವು ಸಿವಿಲ್ ಇಂಜಿನಿಯರಿಂಗ್ ತಗೊಂಡ್ರೆ ಒಂದು ಆಪ್ಷನಲ್ ಪೇಪರ್ ಅಂತ ಇರುತ್ತೆ. ಓಕೆ, ನೋಡಿ ನಿಮಗೆ ಸರ್ವೇಯಿಂಗ್ ಅಲ್ಲಿ, ಫಿಸಿಕ್ಸ್ ಅಲ್ಲಿ, ಮ್ಯಾಥ್ಸ್ ಅಲ್ಲಿ ಕ್ವಶನ್ ಪೇಪರ್ ತೆಗಿಯಕ್ ಬರೋರು ನಿಮಗೋಸ್ಕರ ಹೊಸ ಕ್ವಶನ್ ಅನ್ನ ಸಂಶೋಧನೆ ಮಾಡಿ ತೆಗಿತಾರೆ ಎಂಬುದು ಲ್ಯಾಂಡ್ ಸರ್ವೇರ್ ಇದೆ, ಇವತ್ತು ಮ್ಯಾಥ್ಸ್ ಅಲ್ಲಿ ಸಂಶೋಧನೆ ಮಾಡೋಣ, ಹೊಸ ಕ್ವಶನ್ ಹುಡುಕೋಣ. ನೋ, ಜಸ್ಟ್ ಇಟ್ ಈಸ್ ಎ ರಿಚುವಲ್. ಎವ್ರಿ ಕ್ವಶನ್ ಪೇಪರ್ಗೆ ಏನು ಪ್ರೋಟೋಕಾಲ್ ಇರುತ್ತಲ್ಲ, ಅದೇ ಪ್ರೋಟೋಕಾಲ್ನ ಅವರು ಮೇಂಟೈನ್ ಮಾಡ್ತಾರೆ. ಸೊ ಮೈ ಟ್ರೇಡ್ ಮಾರ್ಕ್ ಯಾವುದಪ್ಪ ಅಂತಿದೆ? HPT. ನಾನು ಎಲ್ಲ ನಮ್ಮ ಟೀಮ್ಗೆಲ್ಲ ಹೇಳೋದು ಇಷ್ಟೇನೆ, ನಾವು ಪಾಠವನ್ನ ನಮ್ಮ ಆ್ಯಂಗಲಿಂದ ಪಾಠ ಮಾಡೋದು ಬೇಡ, ಎಕ್ಸಾಮ್ ಆ್ಯಂಗಲಿಂದ ಪಾಠ ಮಾಡೋಣ. ಈಗ ರೆಡ್ಡಿ ಅವರು ಪಾಠ ಮಾಡ್ತಿದ್ದಾರೆ ಸರ್ವೇಯಿಂಗ್. ಅವ್ರು ಏನು ಮಾಡ್ತಾರೆ ಅಂದರೆ, ಈಸ್ ಗೋಯಿಂಗ್ ಟು ಸರ್ಚ್ ದಿ ಕ್ವಶನ್ ಪೇಪರ್ಸ್ ರಿಲೇಟೆಡ್ ಟು ದಿ ಸರ್ವೇಯಿಂಗ್. ಈಗ ಇಂಡಿಯಾದಾಗ ಎಲ್ಲಿದೆ, UPSC ಹೇಗೆ, KPSC ಹೇಗೆ, ಸರ್ವೇಯಿಂಗ್ ರಿಲೇಟೆಡ್ ಕ್ವಶನ್ ಪೇಪರ್ ನೋಡ್ತಾರೆ. ಫಸ್ಟ್ ಈ ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ದಿ ಎಕ್ಸಾಕ್ಟ್ಲಿ ಡಿಮ್ಯಾಂಡ್ ಆಫ್ ದಿ ಸರ್ವೇಯಿಂಗ್ ಅಂತ ಅರ್ಥ ಮಾಡ್ಕೊಂಡು ಪಾಠ ಮಾಡಿಸ್ತಾರೆ ಹೊರತು, ಇಟ್ ಈಸ್ ನಾಟ್ ದಟ್ ಅಕಾಡೆಮಿಕ್ ಅಲ್ಲ ಸರ್ವೇಯಿಂಗ್ ಚಾಪ್ಟರ್ 1. ನೋ, ವಿ ಡೋಂಟ್ ಬಿಲೀವ್ ಸಚ್ ಟೈಪ್ ಆಫ್ ಕಾನ್ಸೆಪ್ಟ್ಸ್. ಓಕೆ, ಐ ಆಮ್ ಗೋಯಿಂಗ್ ಟು ಎನ್ಶೂರ್ ಎವ್ರಿ ಎಜುಕೇಟರ್ should deal their subject according to the exam model, not from academic angle. ಸೊ ಈ ಒಂದು ಡೀಪ್ ರಿಸರ್ಚ್ ಅಂತೂ ಪ್ರತಿ ಇದರಲ್ಲೂ ಇರುತ್ತೆ. ನಿಮಗೆಲ್ಲ ಗೊತ್ತಿರುತ್ತೆ, ಚೈತ್ರಾ ರೆಡ್ಡಿ ಅವರು, ನಾವು ಸೈನ್ಸ್ ಕ್ಲಾಸನ್ನು ಮಾಡಿಸಿದ್ವಲ್ಲ, ನಾವು ಯಾವುದು ಜನರಲ್ ಆಗಿ ಫಸ್ಟ್ ಪಾರ್ಟರ್ ಕಾಂತತ್ವ ಅದು ಇದು ಆ ಥರ ಇಲ್ಲ, ಆ ಥರ ಮಾಡಬಾರ್ದು ಕೂಡ. ಓಕೆ, ಅಲ್ಲಿ ನಾವೇನು ಮಾಡಿದ್ದೀವಿ ಅಂತಂದರೆ, PYQ ಆ್ಯಂಗಲ್ ಇಂದ ನಾವೇನು ಮಾಡಿದ್ದೀವಿ, ಚಾಪ್ಟರ್ಸ್ನ ಮಾಡಿದ್ದೀವಿ. ದಟ್ ಈಸ್ ಕಾಲ್ಡ್ ರಿವರ್ಸ್ ಇಂಜಿನಿಯರಿಂಗ್. ಸೊ ಆದ್ಮೇಲೆ 750 ಪೋಸ್ಟ್, ಒಳ್ಳೆಯ ಪೋಸ್ಟ್ ಇದೆ. ಓಕೆ, ಸೊ ಈ ನಿಟ್ಟಿನಲ್ಲಿ 100% ನೀವು ಸೆಲೆಕ್ಷನ್ ಆಗ್ತೀರಾ, ನೋ ಡೌಟ್ ಇನ್ ದಟ್. ಈ ಕೋಚಿಂಗ್ ಇಲ್ದಂಗೆ, ನಮ್ಮ ಗೈಡೆನ್ಸ್ ಇಲ್ದಂಗೆ ಸಹ ಸೆಲೆಕ್ಷನ್ ಆಗುವ ಜಾಸ್ತಿ ಇದೆ. ನಾವು ಇಲ್ಲಿ ಶಾಂತ ಮಾರ್ಗದಲ್ಲಿ ವಿಜಯ, ಬಟ್ ಅದನ್ನು ಹೇಳೋದ್ರ ಜೊತೆಗೆ ಕೆಲವೊಂದು ಕಂಡೀಷನ್ಸ್ ಅಪ್ಲೈ ಅಂತಾರೆ. ಏನು ಕಂಡೀಷನ್ಸ್ ಅಪ್ಲೈ ಅಂತ, ನಿಮ್ಗೀಗ ಏನು ಓದಬೇಕಂತ ಸಮ್ಮನ್ ಇಸ್ ದೇರ್ ಟು ಹೆಲ್ಪ್ ಯು. ಓಕೆ, ಬಹುಶಃ ಇದು ಲಾಸ್ಟ್ ಎಕ್ಸಾಮ್ ಯಾವ ನಡೆದಿದೆ 2016, ರೈಟ್? ಅಂದರೆ ಒಂದು ದಶಕ, ಅಂದರೆ 10 ವರ್ಷದ ನಂತರದಲ್ಲಿ ಬಂದಿದೆ. ರಿಸ್ಕ್ ತಗೋಬೇಡಿ. 1 ಮಾರ್ಕ್ಸಲ್ಲಿ ಫೇಲ್ ಆದರೂ ಫೇಲೆ, 10 ಮಾರ್ಕ್ಸಲ್ಲಿ ಫೇಲ್ ಆದರೂ ಫೇಲೆ. ಓಕೆ, ಸೊ ಈ ನಿಟ್ಟಿನಲ್ಲಿ ತಲೆ ಗಟ್ಟಿ ಇದೆ ಅಂತ ಹೇಳಿ ಬಂಡೆ ಕೊಡ್ಕೊಳಕ್ಕಾಗ. ಅಫ್ಕೋರ್ಸ್ ಕೆಲವೊಬ್ಬರೆಲ್ಲ, ಕೆಲವರಿಗೆ ಕೋಚಿಂಗೇ ಬೇಕಾಗಲ್ಲ, ಯಾಕಂದ್ರೆ ಬೈ ಡಿಫಾಲ್ಟ್ ದೇ ಆರ್ ವೆರಿ ಮಚ್ ಅಬ್ಸರ್ವಿಂಗ್. ಓಕೆ, ಅಂಥವ್ರಿಗೆ ಏನು ಬೇಕಿಲ್ಲ. ಓಕೆ, ಅಂಥವ್ರಿಗೆ ಯಾವ ಕೋಚಿಂಗ್ ಇಲ್ಲ, IASನೂ ಕ್ಲಿಯರ್ ಮಾಡ್ತಾರೆ ಅವರು. ಬಟ್ ನಾನು ಯಾರಿಗೆ ಕಾನ್ಸಂಟ್ರೇಷನ್ ಅಂತಂದರೆ, ನನಗೆ ಸಬ್ಜೆಕ್ಟ್ನ ಹೇಗೆ ಓದಬೇಕು, ನನಗೆ ಹೇಗೆ ಗೊತ್ತಾಗ್ತಾ ಇಲ್ಲ, ಅದಕ್ಕೊಂದು ಮೆಟೀರಿಯಲ್ಸು. ಅಫ್ಕೋರ್ಸ್ ಈಗ ಸರ್ವೇಯಿಂಗು, ಫಿಸಿಕ್ಸು ಮೆಟೀರಿಯಲ್ ಇದೆ. ಓಕೆ, ವಿ ಕಮ್ ವಿತ್ ಎ ಮೆಟೀರಿಯಲ್. ಓಕೆ, ದಾಟ್ ಈಸ್ ದ ಫಸ್ಟ್ ಥಿಂಗ್. ಈಗ ಸೈನ್ಸ್ ಕ್ಲಾಸಲ್ಲಿ ಚೈತ್ರಾ ರೆಡ್ಡಿ ಅವರ ನೋಟ್ಸು ಇದೆ, PDF ಅಪ್ಲೋಡ್ ಮಾಡಿದ್ದೀವಿ. ಓಕೆ, ಈ ಥರ ಇರುತ್ತೆ. ತಾವು ದಯವಿಟ್ಟು ಹೇಳ್ತೀನಿ, ಗೋ ವಿತ್ ಎ ಸೈಂಟಿಫಿಕ್ ಮೆಥಡಾಲಜಿ ಇನ್ ಪ್ರಿಪ್ರೇಷನ್. ಸೈಂಟಿಫಿಕ್ ಮೆಥಡಾಲಜಿ ಹೇಗಿರುತ್ತೆ, ಹೇಗೆ ಓದಬೇಕು, ಅದನ್ನು ಹೇಗೆ ಅಟೆಂಡ್ ಮಾಡಬೇಕು ಅನ್ನೋದು ಪ್ರಕಾಶ್ ಅಂಡ್ ಹಿಸ್ ಟೀಮ್ ವಿಲ್ ಡೀಲ್ ಇನ್ ಶಾಂತ ಮಾರ್ಗ ಆ್ಯಪಲ್ಲಿ ಕ್ಲಾಸ್ ಸಿಗುತ್ತೆ. ಸೊ ನಮ್ಮ ಸಂಪರ್ಕ ಸಂಖ್ಯೆ ಗೊತ್ತಿರುತ್ತೆ ನಿಮಗೆ, 9620131843ಗೆ ತಾವು ಸಂಪರ್ಕ ಮಾಡ್ಬೋದು, ಏನೇ ಡೌಟ್ಸ್ ಇದ್ರೆ ಸಹ. ಸೊ ಫರ್ದರ್ ಯು ವಿಲ್ ಕಂಟಿನ್ಯೂ. ಈ ಎಲ್ಲಾ ಎಕ್ಸಾಮ್ಸ್ ಕ್ಲಿಯರ್ ಮಾಡ್ಬೋದು ಅನ್ನೋದು ತುಂಬಾ ನಿಜ. IQ ಇರೋರು ಕ್ಲಿಯರ್ ಮಾಡ್ಬಿಡ್ತಾರೆ, ತುಂಬಾ ನಿಜ. ಸಿಗುತ್ತೆ ಮಾರ್ಕೆಟ್ ಅಲ್ಲಿ ಮೆಟೀರಿಯಲ್ ಸಿಗುತ್ತೆ, ಕ್ಲಿಯರ್ ಮಾಡ್ಬಿಡ್ತಾರೆ. ಮಾಡರ್ನ್ ಸರ್ವೇಯಿಂಗ್ ಮೆಥಡ್ಸ್ ಸಿಗುತ್ತೆ. ನಾನು ಸಿವಿಲ್ ಇಂಜಿನಿಯರಿಂಗ್ ಓದಿದ್ದೀನಿ. ಮಾಡರ್ನ್ ಸರ್ವೇಯಿಂಗ್
ಆಗ್ತಾ ಇದೆ.